ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ದೀಪಾವಳಿ ವಿಶೇಷ ಬೇಳೆ ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ. ಬನ್ನಿ ಬೇಳೆ ಒಬ್ಬಟ್ಟಿಗೆ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ತೀನಿ. ಮೊದಲಿಗೆ ಇಲ್ಲಿ ನಾನು 1 ಕಪ್ಪು ಮೈದಾ ತೊಗೊತಾ ಇದ್ದೀನಿ. ನೀವು ಮೈದಾ ಬೇಡ ಅಂದರೆ ಚಿರೋಟಿ ರವೆಲ್ಲಾದರೂ ಮಾಡ್ಕೋಬೋದು. ನಾನಿವತ್ತು ಮೈದಾದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಚಿಕ್ಕ ಸ್ಪೂನಲ್ಲಿ ಸ್ವಲ್ಪ ಅರಿಶಿನ ತೊಗೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಕೂಡ ತೊಗೊಳ್ತಾ ಇದ್ದೀನಿ. ಇವೆರಡು ಹಾಕಿದ ನಂತರ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸಾರಿ ಅರಿಶಿನ, ಆಯಿಲ್, ಹಿಟ್ಟು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಆ ನಂತರ ಸ್ವಲ್ಪ ನೀರು ಹಾಕ್ತಾ ಹಿಟ್ಟನ್ನ ಕಲಿಸ್ಕೊಳ್ಳಿ. ಒಟ್ಟಿಗೆ ನೀರು ಹಾಕ್ಕೋಬಾರ್ದು, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ತೋರಿಸಿರೋ ಪ್ರಮಾಣದಲ್ಲಿ ಒಂದು 10 ಒಬ್ಬಟ್ಟಾಗಿದೆ. ಸೊ ನಾನಿಲ್ಲಿ 1/4 kg ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ನೀರು ಹಾಕ್ಕೊತ ನೀವು ಕಲಿಸ್ಕೋಬೇಕಾಗುತ್ತೆ. ನೀವು ಆಯಿಲು ಸಹ ಕಲಸಿದ ನಂತರ ಸಾಫ್ಟಾಗಿ ಆಗಬೇಕು, ಚೆನ್ನಾಗಿ ನೆನಿಬೇಕು ಅಂದರೆ ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಆದಷ್ಟು ಚೆನ್ನಾಗಿ ಹಾಕ್ಕೊಳ್ಳಿ. ಆಯಿಲ್ ಜಾಸ್ತಿ ತೊಗೊಂಡಷ್ಟು ಒಬ್ಬಟ್ಟು ಸಾಫ್ಟಾಗಿ ಬರುತ್ತೆ. ಸೊ ಅದಕ್ಕೆ ಆಯಿಲ್ ಸ್ವಲ್ಪ ಚೆನ್ನಾಗಿ ನೆನ್ಕೋಬೇಕು, ಅಷ್ಟು ಹಾಕ್ಕೊಳ್ಳಿ. ನೀವು ಬೇಯಿಸುವಾಗ ಆಯಿಲ್ ಹಾಕಲಿಲ್ಲ ಅಂದರೂ ನಡೆಯುತ್ತೆ ಒಬ್ಬಟ್ಟು. ಸೊ ಇಲ್ಲಿ ಹಿಟ್ಟು ಕಲಿಸುವಾಗ ಆದಷ್ಟು ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರಿ. ಇದು ಕಂಪ್ಲೀಟಾಗಿ ನಾನು ಆಗಿದೆ. ಇದನ್ನು ಒಂದು 3 to 4 hours ನಾನು ನೆನೆಸಿಡಬೇಕಾಗುತ್ತೆ. ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಸೈಡಲ್ಲಿ ಎತ್ತಿಡೋಣ, ಚೆನ್ನಾಗಿ ನೆನ್ಕೊಳ್ಳಿ. ಇನ್ನೊಂದು ಕಡೆಗೆ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಸೊ ಇಲ್ಲಿ ತೊಗರಿಬೇಳೆ ಬೇಯಿಸ್ಕೋಬೇಕು. ಇವತ್ತು ತೊಗರಿಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ 1/2 ಚೊಂಬಲ್ಲಿ ನೀರನ್ನ ತೊಗೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ 1 ಗ್ಲಾಸ್ ಆಗೋಷ್ಟು ಬೇಳೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಗ್ಲಾಸಲ್ಲಿ ನಾನು ಅಳತೆ ಪ್ರಕಾರ ಬೇಳೆ ತೋರಿಸ್ತಾ ಇದ್ದೀನಿ ನಿಮಗೆ. ಅದೇ ಅಳತೆಯಲ್ಲಿ ಬೆಲ್ಲ ತೊಗೊತಾ ಇದ್ದೀನಿ. ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ. ಇನ್ನೇನು ನೀರು ಬಾಯ್ಲ್ ಆಗ್ತಿದೆ ಅಲ್ವಾ, 1 ಕಪ್ ತೊಗರಿಬೇಳೆ ತೊಗೊಂಡಿದ್ನಿ ಅಲ್ವಾ, ಅದನ್ನ ಚೆನ್ನಾಗಿ ವಾಶ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಕುದಿಯುವಾಗ ಆ ಬೇಳೆನ ಹಾಕ್ಕೊಳ್ಳಿ. ಒಂದು 10ರಿಂದ 15 ನಿಮಿಷ ಬೆಂದರೆ ಸಾಕು, ಬೇಳೆ ಚೆನ್ನಾಗಿ ಬೇಯುತ್ತೆ. ಕುಕ್ಕರಲ್ಲೆಲ್ಲ ಹಾಕಿದರೆ ಏನಾಗುತ್ತೆ, ಬೇಗ ಸಾಫ್ಟಾಗಿ ಬೆಂದೋಗ್ಬಿಡುತ್ತೆ. ನಿಮಗೆ ಹೂರಣ ತುಂಬ ತೆಳುವಾಗಿಬಿಡುತ್ತೆ. ಸೊ ಆದಷ್ಟು ನೀವು ಪಾತ್ರೆಯಲ್ಲೇ ಒಬ್ಬಟ್ಟು ಮಾಡುವಾಗ ಪಾತ್ರೆಯಲ್ಲೇ ಬೇಳೆ ಬೇಯಿಸ್ಕೊಳ್ಳಿ. ನಾನು ಸ್ಟಾರ್ಟಿಂಗ್ ಮಾಡುವಾಗ ಗೊತ್ತಾಗದಲ್ಲೇ ಕುಕ್ಕರ್ಗೆ ಹಾಕ್ಬಿಡ್ತಿದ್ದೆ. ಇವಾಗ ಮಾಡ್ತಾ ಕಲ್ತ್ಕೊಂಡೆ. ಸೊ ಅದಕ್ಕೆ ತೋರಿಸ್ತಾ ಇದೆ ನಿಮಗೆ. ಈ ಥರ ನೊರೆ ಬರುತ್ತೆ ನೋಡಿ, ಇದನ್ನು ಕಂಪ್ಲೀಟಾಗಿ ಆಚೆ ತೆಗೀರಿ. ಬೇಕು ಅಂದರೆ ತೆಗೀರಿ, ಇಲ್ಲ ಅಂದರೆ ಓಕೆ, ನಡೆಯುತ್ತೆ. ನಮ್ಮ ಮನೇಲಿ ಚಿಕ್ಕ ವಯಸ್ಸಿಂದ ನಮ್ಮ ಅಮ್ಮರೆಲ್ಲ ಇದೇ ಥರ ತೆಗಿತಾಯಿದ್ರು. ಸೊ ಅದಕ್ಕೂ ನಾವು ಬೇಳೆ ಬೇಯಿಸುವಾಗ ಈ ಥರನೇ ತೆಗಿತಾ ಇದ್ದೀನಿ. ಈ ಥರ ಚೆನ್ನಾಗಿ ಕುದೀತು ನೋಡಿ. ಒಂದು 10ರಿಂದ 15 ನಿಮಿಷ ಬೇಳೆ ಬೆಂದೋಯ್ತು. ಒಂದು ಸಾರಿ ಚೆಕ್ ಮಾಡಿ. ಈ ರೀತಿ ಇಷ್ಟು ಬೇಳೆ ಸಾಫ್ಟಾಗಿ ಬೆಂದರೆ ಸಾಕು ನಮಗೆ. ಇದನ್ನು ಕಟ್ಟು ಬಸ್ಕೊಳ್ಳೋಣ ಸಪ್ರೇಟಾಗಿ. ಈ ಥರ ನಾನಿಲ್ಲಿ ಒಂದು ಜರಡಿ ತೊಗೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಎಲ್ಲರ ಮನೆ ಯೂಸ್ ಮಾಡ್ತೀರ. ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಇದು ಫಿಲ್ಟ್ರ್ ಮಾಡೋಕ್ಕೆ ಎತ್ತಿಟ್ಟಿದ್ದೀನಿ. ನಿಮಗೆ ಈ ಥರ ಇರಲಿಲ್ಲ ಅಂದರೆ ನೀವು ಜ್ಯೂಸು ಮಾಡ್ತೀರಲ್ವ, ಅದರಲ್ಲಿ ಸೋಸ್ಕೋಬೋದು. ಇಲ್ಲ ಅಂದರೆ ಈ ಪಾತ್ರೆಗೆ ಒಂದು ಪ್ಲೇಟ್ ಇಟ್ಬಿಟ್ಟು ಬಸ್ಕೋಬೋದು, ನೀಟಾಗೆ ಬರುತ್ತೆ. ನಾನು ಕೆಲವು ಬಸಿಬೇಕಾದ್ರೆ ಪಾತ್ರೆ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಬಸಿತೀನಿ. ಸೊ ಅದಿಲ್ಲ ಅಂದರೆ ಈ ರೀತಿ ಆದರೂ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ಸೌಟಿಂದ ಆಡಿಸಿದ್ರೆ ಕೆಳಗಡೆ ನೀರೆಲ್ಲ ಕಂಪ್ಲೀಟಾಗಿ ಸ್ವಲ್ಪ ಸೋರ್ಕೊಳೋಕ್ಕೋಸ್ಕರ ಇದನ್ನ ಈ ಥರ ಮಾಡ್ತಾಯಿದ್ದೀನಿ. ಒಂದು 2 ನಿಮಿಷ ಬಿಟ್ಟ ನಂತರ ಇದು ನೀರೆಲ್ಲ ಕಂಪ್ಲೀಟಾಗಿ ಕೆಳಗಡೆ ಪಾತ್ರೆಗೆ ಸೋಸಿದೆ. ಇದನ್ನು ತೆಗೆದು ಅದೇ ನಾನೇನು ಬೇಳೆ ಬೇಯಿಸಿದ್ನಲ್ವ ಅದೇ ಪಾತ್ರೆಗೆ ಇದನ್ನು ಮತ್ತೆ ರಿಟರ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಬೆಲ್ಲ ಹಾಕಿ ಕುದಿಸ್ಬೇಕಲ್ವ, ಅದಕ್ಕೋಸ್ಕರ ನಾನು ರಿಟರ್ನ್ ಮತ್ತೆ ಬೇಳೆನ ಇದೇ ಪಾತ್ರೆಗೆ, ಯಾವ ಪಾತ್ರೆಗೆ ಬೇಯಿಸಿದ್ನೋ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಏನು ಸಪ್ರೇಟ್ ಬೇಳೆ ಪಾತ್ರೆ ಏನು ಇಟ್ಟಿಲ್ಲ, ಅದಕ್ಕೆ ಬೇಯಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಹೀಗೆ ಮಾಡೋದು. ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಯಾವ ಗ್ಲಾಸಲ್ಲಿ ಬೇಳೆ ತೊಗೊಂಡಿದ್ನಲ್ವ ಅದೇ ಗ್ಲಾಸಲ್ಲಿ ಬೆಲ್ಲ ತೊಗೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ತೊಗೊಳ್ಳಿ. ಇದು ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ಆಗಿರೋದ್ರೆ ಸ್ವೀಟ್ ತುಂಬ ಇರುತ್ತೆ. ಸೊ ಅದಕ್ಕೆ ನಾನು ಬೇಳೆ ಎಷ್ಟು ತೊಗೊಂಡಿದ್ನೋ ಅಷ್ಟೇ ನಾನಲ್ಲಿ ಬೆಲ್ಲ ತೊಗೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ 1-2ರಿಂದ 3 ನಿಮಿಷ ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಳ್ಳಿ ಸಾಕು. ನೀವು ಇನ್ ಕೇಸ್ ಬೆಲ್ಲ ಕಲ್ಲಿರುತ್ತೆ ಅಂದರೆ
ಕರಸ್ಕೊಳ್ಬೇಕಾದ್ರೆ ಹಾಕ್ಕೋಬೋದು. ಬಟ್ ಇದರಲ್ಲಿ ಯಾವುದು ಕಲ್ಲಿರಲ್ಲ, ಸೊ ಡೈರೆಕ್ಟಾಗಿ ನಾನು ಹಾಕಿ ತೋರಿಸ್ತಾ ಇದ್ದೆ. ನೋಡಿ ಕಂಪ್ಲೀಟಾಗಿ ಬೆಲ್ಲ ಎಲ್ಲ ಕರಗಿದೆ. ಒಂದು 5 ನಿಮಿಷ ಕುದಿಸಿದೆ ನಾನು, ಹಸಿ ವಾಸನೆ ಎಲ್ಲ ಹೋಗಿದೆ. ಇದು ಕಂಪ್ಲೀಟಾಗಿ ರೆಡಿಯಾಗಿದೆ. ಇದಕ್ಕೆ ನಾನು ಶುಂಠಿ ಮತ್ತು ಏಲಕ್ಕಿ ಪೌಡ್ರನ್ನ ಮಾಡಿ ಇಟ್ಕೊಂಡಿದ್ದೀನಿ ಮನೆಯಲ್ಲೇ. ಸೊ ಇದು ಆಚೆ ಕಡೆ ಅಂತಂದಿಲ್ಲ. ಇದೇ ರೀತಿ ನಮ್ಮ ಅಮ್ಮರೆಲ್ಲ ಮಾಡ್ಕೊಳ್ತಾ ಇದ್ರು ಮನೇಲಿ. ಸೊ ನಾನು ಅದೇ ಥರ ಮನೇಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನ ಹಾಕ್ತಾ ಇದ್ದೀನಿ. ನೀವು ಮನೇಲಿ ಮಿಕ್ಸಿ ಜಾರಿಗೆ ಒಣ ಶುಂಠಿ ಮತ್ತು ಏಲಕ್ಕಿ ಪೌಡ್ರು ಈ ಥರ ಮಾಡಿಟ್ಕೊಳ್ಳಿ. ಯಾವುದಾದ್ರೂ ಸ್ವೀಟ್ ಮಾಡಿದರೆ ಆ ಸ್ವೀಟು ಒಬ್ಬಟ್ಟು ಏನಾರು ಮಾಡಿದರೆ ಹಾಕಿದರೆ ಫ್ಲೇವರ್ ಕೂಡ ಸೂಪರಾಗಿರುತ್ತೆ. ಅದಕ್ಕೋಸ್ಕರ ಇದನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಮೊದಲೆಲ್ಲ ನಾನು ಮಾಡುವಾಗ ಬರೀ ಏಲಕ್ಕಿ ಜಸ್ಟ್ ಕುಟ್ಟಾಕ್ತಾಯಿದ್ದೆ. ಬಟ್ ನಮ್ಮ ಊರಿಗೆ ಹೋದಾಗ ನಮ್ಮ ಅಮ್ಮರು ಈ ಥರ ಎಲ್ಲ ಮಾಡ್ತಾಯಿದ್ರು. ಸೊ ನಾನು ಅದೇ ಥರ ಮಾಡಿಕೊಂಡೆ. ಇದು ಒಂದು 5ರಿಂದ 10 ನಿಮಿಷ ಬಿಡಿ. ತುಂಬ ಬಿಸಿ ಏನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಡಿ. ತುಂಬ ಬಿಸಿ ಹಾಕಬಾರ್ದು, ಮಿಕ್ಸಿ ಜಾರೆಲ್ಲ ಹಾಳಾಗ್ಬಿಡುತ್ತೆ. ನಿಮಗೆ ಅಷ್ಟು ಬೇಗ ಹೋಗಿ ಹಾಕ್ಸೋಕ್ಕಾದರೆ ನಿಯರ್ ಬೈ ನಿಮ್ಮದು ಗ್ರೈಂಡರ್ ಮಿಷಿನ್ ಇದ್ದರೆ ಅಲ್ಲಿ ತೊಗೊಂಡೋಗಿ ಮಿಷಿನ್ಗೆ ಹಾಕ್ಕೊಡ್ತಾರೆ. ತುಂಬ ಜಾಸ್ತಿ ಇದ್ದರೆ ಸ್ವಲ್ಪ ಮನೆಗೆ ಮಾಡೋರೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೋಬೋದು ಆರಾಮ್ಸೆಗೆ. ಮಿಕ್ಸಿ ಜಾರ್ ಹಾಳಾಗಲ್ಲ. ತುಂಬ ಬಿಸಿ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು, ಮಿಕ್ಸಿ ಜಾರ್ ಹಾಳಾಗ್ಬಿಡುತ್ತೆ. ನೋಡಿ ಇಷ್ಟು ನನಗೆ ನೀರು ಹಾಕ್ದಲೇ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಒಂದು ಟಿಪ್ ಏನಪ್ಪ ಅಂದರೆ, ಬೇಳೆ ತುಂಬ ಗಟ್ಟಿಯಾಗಿದೆ ಅಂದರೆ, ನೀರು ಬೇಕು ಅಂದರೆ ನೀವು ಏನು ಕಟ್ಟು ತೆಗೆದಿರ್ತೀರಲ್ವ, ಈ ನೀರು ತೆಗೆದಿರ್ತೀರೋ ಅದೇ ನೀರು ಹಾಕ್ಕೊಂಡು ರುಬ್ಕೊಳ್ಳಿ, ಏನು ಸಮಸ್ಯೆ ಆಗಲ್ಲ. ನಾನು ಸುಮಾರು ಸರಿ ಆ ಥರ ಮಾಡ್ಕೊಂಡಿದ್ದೀನಿ. ತುಂಬ ಗಟ್ಟಿ ಆದರೆ ಮಾತ್ರ ಹಾಕಿ, ತೆಳುವಿದ್ರೆ ಹಾಕೋದು ಬೇಡ. ಸ್ವಲ್ಪ ಗಟ್ಟಿ ಅನಿಸಿದ್ರೆ ನಿಮಗೆ ಬೇರೆ ನೀರು ಹಾಕೋಕ್ಕೆ ಕಟ್ಟು ನೀರು ತೆಗೆದಿರ್ತೀರಲ್ವ ಬೇಳೆ ನೀದ್ರದ್ದು, ಅದನ್ನೇ ಹಾಕ್ಕೊಂಡು ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಒಂದು ಕೇಸ್ ಒಂದೊಂದು ಸರಿ ನಿಮಗೆ ಹೂರಣ ಮಾಡುವಾಗ ತುಂಬ ತೆಳುವಾಗಿಬಿಡುತ್ತೆ. ಅವಲಕ್ಕಿ ಅಥವಾ ಹುರ್ಗಡ್ಲೆ ಪೌಡ್ರನ್ನ ಮಿಕ್ಸ್ ಮಾಡಿ ಇದರೆಲ್ಲ ಹಾಕೋದ್ರಿಂದ ನಿಮಗೆ ಹೂರಣ ನಾರ್ಮಲಾಗಿ ಬರುತ್ತೆ. ನನಗೂ 1-2 ಸರಿ ಬೇಳೆ ಸಾಫ್ಟಾಗಿ ಬೆಂದ್ಬಿಟ್ಟು ತುಂಬ ತೆಳುವಾಗಿತ್ತು ಹೂರಣ. ನಾನು 1-2-3 ಸಾರಿ ಅವಲಕ್ಕಿ ಇಲ್ಲ ಹುರ್ಗಡ್ಲೆ ಪೌಡ್ರನ್ನ ಸಹ ಮಾಡಿ ಹಾಕಿದ್ದೀನಿ. ಒಬ್ಬಟ್ಟು ಆರಾಮ್ಸೆ ಚೆನ್ನಾಗಿ ಬರುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ ಹಾಕೋದ್ರಿಂದ. ಸ್ವೀಟ್ನೆಸ್ ಕಡಿಮೆ ಅನಿಸಿದ್ರೆ ನಿಮಗೆ ಸ್ವಲ್ಪ ಬೆಲ್ಲ ಪೌಡ್ರು ಅಥವಾ ಬೆಲ್ಲ ಕರಗಿಸ್ಬೇಕಾದ್ರೆ ನೀವು ಹಾಕ್ಕೋಬೋದು, ಏನು ಸಮಸ್ಯೆ ಏನಾಗಲ್ಲ. ನೋಡಿ ನನಗೆ ಇಷ್ಟು ಹೂರಣ ಬಂದಿದೆ. 1 ಗ್ಲಾಸ್ ಬೇಳೆ 1 ಗ್ಲಾಸ್ ಹೂರಣದಲ್ಲಿ ಇಷ್ಟು ನನಗೆ ಆಗಿದೆ. ಇದಿಷ್ಟು ರೆಡಿ ಆಯ್ತಲ್ವ. ಸೈಡಿಗೆ 2 ಎತ್ತಿಟ್ಕೊಳ್ಳೋಣ. ನಾನು ಇದು ಹಿಟ್ಟು ಮತ್ತು ಇನ್ನೂ ಚೆನ್ನಾಗಿ ನೆನೆಬೇಕಾಗಿದೆ. ಅಷ್ಟರೊಳಗೆ ನಾನು ಮಿಕ್ಕಿದ್ದು ಹಬ್ಬದ ಅಡುಗೆ ಮಾಡ್ತಾಯಿದ್ನಲ್ವ, ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಲಾಸ್ಟಲ್ಲಿ ನಾನು ಇದು ಒಬ್ಬಟ್ಟನ್ನ ರೆಡಿ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇದು ನನಗೆ ಹಬ್ಬದ ಅಡುಗೆ ಎಲ್ಲ ಮುಗೀತು. ಬದನೆಕಾಯಿ ಪಲ್ಯ, ಕೋಸಂಬರಿ, ರೈಸ್, ಸಾಂಬಾರೆಲ್ಲ ಮಾಡಿದ ನಂತರ ಲಾಸ್ಟಲ್ಲಿ ಒಬ್ಬಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಕಂಪ್ಲೀಟ್ ವೀಡಿಯೋ ಹಾಕೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ, ಹಬ್ಬ ಇರೋದ್ರಿಂದ ಜಸ್ಟ್ ಒಬ್ಬಟ್ಟದು ಮಾತ್ರ ಅಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಕಲಸಿದ ನಂತರ ಹಿಟ್ಟು ಪ್ಲೇಟಿಂದ ತೆಗೆದ್ಮೇಲೆ ಈ ರೀತಿ ಕೈಯಿಂದ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳಿ. ಎಲ್ಲ ಆಯಿಲೆಲ್ಲ ಚೆನ್ನಾಗಿ ಬಿಟ್ಟಿರುತ್ತೆ ಅದು ಆಚೆ. ಸೊ ಅದಕ್ಕೋಸ್ಕರ ಇನ್ನೊಂದು ಸೈಡಲ್ಲಿ ಹೂರಣ ರೆಡಿ ಆಗಿತ್ತಲ್ವ, ಇದನ್ನ ಚಿಕ್ಕ ಉಂಡೆಗಳಾಗಿ ಮಾಡಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಉಂಡೆಗಳು ಮಾಡಿಟ್ಕೊಂಡ್ರೆ ಒಬ್ಬಟ್ಟು ಮಾಡೋದು ತುಂಬ ಸುಲಭ ಮತ್ತು ಬೇಗ ಮಾಡ್ಕೋಬೋದು. ನಿಮಗೆ ಪದೇ ಹೂರಣ ತೆಗೋಬೇಕು ಕೈಯಿಂದ ಅಂತ ಅನ್ಸೋದು ಇಲ್ಲ. ನಿಮಗೆ ಈ ಥರ ಉಂಡೆ ಮಾಡಲಿಲ್ಲ ಅಂದರೆ ಸ್ಪೂನಿಂದ ಬೇಕಾದ್ರೂ ಮಾಡಿಟ್ಕೊಳ್ಳಿ. ಈ ರೀತಿ ಎಲ್ಲ ಈ ಥರ ಒಂದು 5-6 ಉಂಡೆಗಳನ್ನ ಸದ್ಯಕ್ಕೆ ಮಾಡಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 5-6 ಒಬ್ಬಟ್ಟು ಮಾಡೋದ್ರಿಂದ ಸದ್ಯಕ್ಕೆ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು 6 ಉಂಡೆಗಳ ಮಾಡಿ ಎತ್ತಿಡ್ತಾ ಇದ್ದೀನಿ, ಮಿಕ್ಕಿದ್ದು ಇನ್ನೊಂದು ಮಾಡ್ಕೊಳ್ಳೋಕ್ಕೆ. ಸೊ ನಾನಿಲ್ಲಿ ಒಂದು ಚಪಾತಿ ಮಣೆ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಳ್ತಾ ಇದ್ದೀನಿ. ನಾರ್ಮಲ್ಲು ಈಗ ಬೇಳೆ ಅಕ್ಕಿ ಏನಾದರೂ ತಂದಿರೋ ಪ್ಲಾಸ್ಟಿಕ್ ಕವರಿಂದನೇ ನಾನು ಯೂಸಲಿ ಮಾಡೋದು. ನೀವು ನಿಮ್ಮ ಮನೇಲಿ ಬಟರ್ ಶೀಟ್ ಇದ್ದರೆ ಬಟರ್ ಶೀಟಲ್ಲೇ ಮಾಡ್ಕೊಳ್ಳಿ. ನನಗೆ ಬಟರ್ ಶೀಟ್ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಸೊ ನನಗೆ ಒಬ್ಬಟ್ಟು ಮಾಡುವಾಗ, ಕಿರುಟಿ ತಟ್ಟುವಾಗ ನನಗೆ ಏನೋ ಗೊತ್ತಿಲ್ಲ, ಇದೇ ಕಂಫರ್ಟಬಲ್ ಅನಿಸುತ್ತೆ. ಅದಕ್ಕೋಸ್ಕರ ಇದೇ ತೊಗೊಂಡಿದ್ದೀನಿ. ನೀವು ಇದರಲ್ಲೇ 2 ಭಾಗ ಬೇಕಾದರೆ ಮಾಡ್ಕೋಬೋದು. ನಾನು ಒಂದೊಂದು ಟೈಮು ಕವರ್ ದೊಡ್ಡ ಸಿಕ್ಕರೆ 2 ಭಾಗ ಮಾಡ್ಕೊತೀನಿ. ಇದು ಸ್ವಲ್ಪ ಮೀಡಿಯಮ್ ಇತ್ತು, ಸೊ ಇದನ್ನೇನು 2 ಭಾಗ ಮಾಡ್ಕೊಲಿಲ್ಲ ನಾನು. ಇಲ್ಲಿ ಒಂದು ಸೈಡಿ ನೋಡಿ ನಾನು ಆಯಿಲ್ ಹಾಕ್ತಾ ಇದ್ದೀನಲ್ವ, ಅದೇ ರೀತಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇನ್ನು ಅರ್ಧ ಭಾಗ ಸ್ವಲ್ಪ ಫೋಲ್ಡ್ ಮಾಡಿ ಅದಕ್ಕೆ ಕಂಪ್ಲೀಟಾಗಿ ಆಯಿಲೆಲ್ಲ ಸವರಬೇಕಾಗುತ್ತೆ. ನೀವು ಅಂದರೆ ಅಂಟಲ್ಲ. ನೆಕ್ಸ್ಟು ನೀವು ಕ್ಲೋಸ್ ಮಾಡುವಾಗ ಅದು ಹಿಟ್ಟು ಅಂಟಲ್ಲ ಅನ್ನೋ ರೀಸನ್ಗೆ ಈ ರೀತಿ ನಾನು ಆಯಿಲು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಆಯಿಲ್ ಸ್ಪ್ರೆಡ್ ಆದ ನಂತರ ಇನ್ನೇನು ಹಿಟ್ಟು ಕಲಿಸ್ಕೊಂಡಿದ್ನಲ್ವ ಅದನ್ನು ಚಿಕ್ಕ ಸ್ವಲ್ಪ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ನೋಡಿ 2 ಕಡೆ ಆಯಿಲ್ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ರಿಂದ ನಿಮಗೆ ಅಂಟಲ್ಲ. ನೆಕ್ಸ್ಟು ಮತ್ತೆ ಕೈಗೆ ಸ್ವಲ್ಪ ಆಯಿಲ್ ಈ ರೀತಿ ಸವರ್ಕೋಬೇಕಾಗುತ್ತೆ. ನೀವು ಶೀಟ್ಗೆ
ಅಂದರೆ ಪ್ಲಾಸ್ಟಿಕ್ ಶೀಟ್ಗೆ ಮತ್ತು ಕೈಗೆ ಆಯಿಲ್ ಸವರ್ಕೋದ್ರಿಂದ ಅಂಟ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ನೋಡಿ ಇಷ್ಟಿಷ್ಟು ತೊಗೊಂಡಿದ್ದು ಮೀಡಿಯಮ್ ಸೈಜಲ್ಲಿ ನಾನು. ನಿಮಗೆ ಚಿಕ್ಕದು ಬೇಕೋ ದೊಡ್ಡದು ಬೇಕೋ ಆ ಸೈಜಲ್ಲಿ ನೋಡಿಕೊಂಡು ನೀವು ಒಬ್ಬಟ್ಟನ್ನ ತಟ್ಕೊಳ್ಳಿ. ನೋಡಿ ಇಷ್ಟು ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನೀವು ಮಾಡ್ಕೋಬೋದು. ಈ ರೀತಿ ಮಾಡ್ಕೊಂಡಾದಮೇಲೆ ನಾನೇನು ಉಂಡೆಗಳು ಮಾಡಿಟ್ಟಿದ್ನಲ್ವ ಅದು ಉಂಡೆ ತೊಗೊಂಡು ಕಂಪ್ಲೀಟಾಗಿ ಇದನ್ನು ಕವರ್ ಮಾಡ್ಕೊಳ್ತಾ ಇದ್ದೀನಿ. ಮಿಡಲ್ ಇಟ್ಬಿಟ್ಟು ಈ ರೀತಿ ಒಂದೊಂದೇ ಲೇಯರ್ ತೊಗೊಂಡು ಈ ರೀತಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ. ಇದು ಕಣಕ ಅಂತ ಹೇಳ್ತೀವಿ ನಮ್ಮ ಸೈಡು, ಅದೇ ಮೈದಾ ಹಿಟ್ಟು ಏನು ಕಲಸಿದ್ವಲ್ಲ ಒಬ್ಬಟ್ಟಿಗೆ ಇಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ಸಾಫ್ಟಾಗಾದರೆ ಒಬ್ಬಟ್ಟು ತುಂಬ ಸಾಫ್ಟಾಗಿರುತ್ತೆ ತಿನ್ನೋಕ್ಕೆ. ಸೊ ಅದಕ್ಕೆ ಆದಷ್ಟು ನೀವು ಹಿಟ್ಟನ್ನು ಕಲಸಿದ್ಮೇಲೆ ಮೇಲ್ಗಡೆ ಸ್ವಲ್ಪ ಆಯಿಲ್ ಹಾಕಿ ಇಟ್ಬಿಡಿ, ಸಾಫ್ಟಾಗಿ ಆಗುತ್ತೆ. ಈ ರೀತಿ ಕಂಪ್ಲೀಟಾಗಿ ಉಂಡೆ ಕಟ್ಕೊಂಬಿಡಿ. ಇನ್ನು ಲೈಟಾಗಿ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿ ಸಾಕು, ತುಂಬ ಏನು ಪ್ರೆಸ್ ಮಾಡಬಾರ್ದು. ಸಡನ್ಲಿ ಪ್ರೆಸ್ ಮಾಡಿದರೆ ಹೂರಣ ಆಚೆ ಬಂದುಬಿಡುತ್ತೆ. ಸೊ ಅದಕ್ಕೆ ನಾವು ಪ್ಲಾಸ್ಟಿಕ್ ಶೀಟ್ನ ಈ ಥರ ಅರ್ಧ ಭಾಗನ ಅದ್ರ ಮೇಲೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿ ಕೈಯಿಂದ ನೀವು ಈಸಿಯಾಗಿ ಒಬ್ಬಟ್ಟನ್ನ ಮಾಡೋದು ಯಾವ ಥರ ಅಂದರೆ ಜಸ್ಟ್ ಹಿಂಗೆ ಸವರ್ಕೊಂಬಿಡಿ, ಈಸಿಯಾಗಿ ಒಬ್ಬಟ್ಟು ಬಂದುಬಿಡುತ್ತೆ. ಬಟ್ ನನಗೆ ಸ್ಟಾರ್ಟಿಂಗು ಅಷ್ಟೊಂದು ಒಬ್ಬಟ್ಟು ಬರ್ತಿರಲಿಲ್ಲ, ತಟ್ತಾ ಇದ್ದೆ. ಬಟ್ ಅದು ಕೆಲವರು ಎಲ್ಲ ಮಾಡೋದು ನೋಡಿ ನಾನು ಕಲ್ತ್ಕೊಂಡಿದ್ದು. ಈ ರೀತಿ ಹೇಳಿದ್ರೆ ಈಸಿಯಾಗಿ ಒಬ್ಬಟ್ಟು ತೆಳುವಾಗಿಬಿಡುತ್ತೆ. ನಿಮಗೆ ತುಂಬ ದಪ್ಪ ಬೇಕಂದರೆ ಜಸ್ಟ್ ತಟ್ಕೊಂಡ್ರೆ ಸಾಕು. ನಿಮ್ಮ ಮನೇಲಿ ಯಾವ ಥರ ಇಷ್ಟಪಡ್ತಾರೋ ಸೊ ಆ ಥರನೇ ಮಾಡ್ಕೊಳ್ಳಿ. ದಪ್ಪ ಆದರೂ ಮಾಡ್ಕೊಳ್ಳಿ, ತೆಳುವಾದರೂ ಮಾಡ್ಕೊಳ್ಳಿ. ನಿಮ್ಮ ಮನೆಗೆ ಯಾವ ಥರ ಇಷ್ಟಪಡ್ತಾರೋ, ನೀವು ಯಾವ ಥರ ಇಷ್ಟಪಡ್ತೀರೋ ನೋಡ್ಕೊಳ್ಳಿ. ನೆಕ್ಸ್ಟು ಇನ್ನೇನು ಹಂಚೆಲ್ಲ ಕಾದಿತ್ತಲ್ವ, ಸೊ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕಿದ ನಂತರ ಒಬ್ಬಟ್ಟನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಆಯಿಲ್ನ ಕೈಗೆ ಸ್ವಲ್ಪ ಸವರ್ಕೊಂಡೆ ಆ ಪ್ಲಾಸ್ಟಿಕ್ ಸೀಟಿಂದ ಒಬ್ಬಟ್ಟನ್ನ ಬಿಡಿಸ್ಕೋಬೇಕಾಗುತ್ತೆ. ನೆಕ್ಸ್ಟು ಇನ್ನೊಂದು ಯಾವ ಥರ ತೆಗೆದಂತ ತೋರಿಸ್ತೀನಿ. ಕೆಳಗಡೆ ಸ್ವಲ್ಪ ಆಯಿಲ್ ಹಾಕಿದ್ನಲ್ವ ಒಬ್ಬಟ್ಟು ಕೆಳಗೆ, ಹಾಗೆ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದನ್ನು ಈ ರೀತಿ ಒಂದು 5 ನಿಮಿಷ ಆದಷ್ಟು ನೀವು ಲೋ ಫ್ಲೇಮಲ್ಲಿ 2 ಮಿನಿಟ್ಸ್ ಇದನ್ನ ಬೇಯಿಸ್ಕೊಳ್ಳಿ. ನಾನು ಕಬ್ಬಿಣದ ಕಾವಲಿ ಯೂಸ್ ಮಾಡೋದ್ರಿಂದ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ, ಬೇಗ ಸೀದೋಗ್ಬಿಡುತ್ತೆ. ಸೊ ಅದಕ್ಕೆ ಆಲ್ಮೋಸ್ಟ್ ನಮ್ಮನೆ ಸುಮಾರು ವರ್ಷ ಆಯಿತು ಕಬ್ಬಿಣದ ಕಾವಲಿನ ಯೂಸ್ ಮಾಡ್ತೀನಿ. 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡು ನೆಕ್ಸ್ಟು ಅದೇ ರೀತಿ ಇನ್ನೊಂದು ಒಬ್ಬಟ್ಟನ್ನ ತಟ್ಟಿ ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ನೀವು ಒಂದೊಂದಾಗಿ ಸ್ಲೋಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಸ್ಲೋಗಿಟ್ಟು ಗ್ಯಾಸ್ ಸ್ಟವ್ನ. ಇದು ಕಂಪ್ಲೀಟಾಗಿ ರೆಡಿ ಆಯಿತು. ನಾನು ಇಲ್ಲಿ ಪ್ಲಾಸ್ಟಿಕ್ ಶೀಟಿಂದ ಯಾವ ಥರ ತೆಗೆಯೋದು ಅಂತೇಳಿ ಕೂಡ ಸಲ ತೋರಿಸ್ತೀನಿ ನಿಮಗೆ. ನೋಡಿ ಈ ರೀತಿ ಒಬ್ಬಟ್ಟು ತಟ್ಕೊಂಡಿದ್ದೀನಲ್ಲ, ಆ ಕೈಯಿಂದ ಸ್ವಲ್ಪ ಈ ರೀತಿ ತೆಗೆದ್ರೆ ಸುಲಭವಾಗಿ ಬರುತ್ತೆ, ಆರಾಮ್ಸಾಗಿ ನೀವು ಮಾಡ್ಕೋಬೋದು. ಇದೇ ರೀತಿ ಒಂದೊಂದಾಗಿ ಒಬ್ಬಟ್ಟನ್ನ ನಾನು 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಆದಷ್ಟು ನೀವು ಕಬ್ಬಿಣದ ಕಾವಲಿನೇ ಮನೇಲಿ ಯೂಸ್ ಮಾಡಿ. ನಾನ್ ಸ್ಟಿಕ್ ಬಳಸೋದ್ರಿಂದ ಹೆಲ್ತು ತುಂಬ ಹಾಳಾಗುತ್ತೆ. ಸೊ ಅದಕ್ಕೆ ಕಂಪ್ಲೀಟಾಗಿ ಒಬ್ಬಟ್ಟು ರೆಡಿ ಆಯಿತು. ಇನ್ನೊಂದು ಸೈಡು ನಾನು ತುಪ್ಪ ಇಟ್ಟಿದ್ದೀನಿ. ನಮ್ಮ ಸೈಡೆಲ್ಲ ಸೀಕರಣೆ ಅಂತ ಹೇಳಿ ಮಾಡ್ತಾರೆ ಮಾವಿನ ಹಣ್ಣಿನ ಸೀಸನ್ ಬಂದಾಗ. ಹಾಗೆ ಮಾವಿನ ಹಣ್ಣು ಸಿಗಲಿಲ್ಲ ಅಂದರೆ ಬಾಳೆಹಣ್ಣಿನ ಸೀಕರಣೆ ಕೂಡ ಮಾಡ್ಕೊತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ ನಿಮಗೆ ಮಾವಿನ ಹಣ್ಣಿನ ಸೀಕರಣೆ ಒಬ್ಬಟ್ಟು ವಿಡಿಯೋ ಹಾಕ್ತೀನಿ ಮುಂದಿನ ದಿನಗಳಲ್ಲಿ. ಯಾವುದೇ ಹಬ್ಬ ಮಾಡಿದ್ರು ಒಬ್ಬಟ್ಟು ಮಾಡಿದರೆ ಮಾತ್ರ ಹಬ್ಬ ಕಂಪ್ಲೀಟ್ ಅಂದ್ಕೊಳ್ಳುತ್ತೆ. ಅಯ್ಯೋ ಪ್ರೀತಿ ನೋಡಿ, ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಳಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಾನು ಯಾವುದು ಹೊಸ ವಿಡಿಯೋ ಹಾಕ್ತೀನಿ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.